ಭಯಂಕರ ಸ್ಫೋಟಕ ಆಡಿಯೋ. ಇದು ಯಾವುದು ಆಶ್ಚರ್ಯ ಆಗ್ತಾ ಇಲ್ಲ. ತಿಮ್ಮಾಪುರ ಅವರ ಮೊಬೈಲ್ ರೆಕಾರ್ಡ್ ಆಗಿತ್ತಾ, ನಂಜಯ್ಯನ ಮಠ ಅವರ ಮೊಬೈಲ್ ರೆಕಾರ್ಡ್ ಆಗಿತ್ತಾ, ಇದನ್ನೇನು ಗೌರ್ಮೆಂಟ್ ಮಾಡಿಸಿರೋ ಥರ ಏನು ಕಾಣ್ತಾ ಇಲ್ಲ. ಇದು ಗೌರ್ಮೆಂಟ್ಗೆ ಡ್ಯಾಮೇಜ್ ಮಾಡೋಕ್ಕೆ ಬೇರೆ ಯಾರೋ ಮಾಡಿರೋ ಥರ ಕಾಣ್ತಾ ಇದೆ. ಒಂದು ನಂಜನಮಠ ಅವರು ರಿಲೀಸ್ ಮಾಡಿರಬೇಕಿತ್ತು, ಲೀಕ್ ಮಾಡಿರಬೇಕಿತ್ತು ಈ ಆಡಿಯೋನ, ಇಲ್ಲ ತಿಮ್ಮಾಪುರ ಅವರು ಲೀಕ್ ಮಾಡಿರ್ಬೇಕು. ಇಬ್ಬರಲ್ಲೊಬ್ರು ಆರೋಪಿಗಳಿವೆ. ಇದ್ದ 3 ಪೈಕಿ ಕದ್ದವರು ಯಾರು ಅನ್ನೋ ಥರ. ಈಗಿರೋದು ಇಬ್ಬರೇ, ಒಂದು ನಂಜನಮಠ ಇದ್ದಾರೆ, ಇನ್ನೊಂದು ತಿಮ್ಮಾಪುರ ಇದ್ದಾರೆ, 3ನೇದು ಗೌರ್ಮೆಂಟ್ ಇದೆ. ಗೌರ್ಮೆಂಟ್ಗೆ ಕಳಂಕ ಆಗ್ತಾ ಇದೆ, ಡಿ ಕೆ ಸರ್ಕಾರಕ್ಕೆ ಕುತ್ತು ಬರ್ತಾ ಇದೆ ಇದು. ಹಾಗಾಗಿ ಡಿ ಕೆ ಅವ್ರು ಮಾಡಿಸಿರೋಕ್ಕೆ ಚಾನ್ಸೇ ಇಲ್ಲ ಈ ಆಡಿಯೋ ರಿಲೀಸು. ನಂಜನಮಠನವರು ನಾನು ಇದಕ್ಕೆ ಏನೋ ನಾಳೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ನಾನು ಮಾತಾಡಿ ಸತ್ಯ, ಆದರೆ ವ್ಯವಹಾರ ನಾನು ಮಾತಾಡಿಲ್ಲ, ಅದು ಇರಬೇಕು ಅಂತ ಹೇಳ್ತಾ ಇದ್ದಾರೆ, ಕಂಪ್ಲೇಂಟ್ ಕೂಡ ಕೊಡ್ತಾ ಇದ್ದಾರೆ. ತಿಮ್ಮಾಪುರ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾನೇನು ಮಾತಾಡಿಲ್ಲಲ್ಲ, ಅವ್ರು ಮಾತಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಇದು ಬಹುಶಃ ಯಾಕೋ ತಿಮ್ಮಾಪುರ ಕಡೆನೇ ತಿರುಗೋ ಥರ ಕಾಣ್ತಾ ಇದೆ ಇದು ಈ ಕೇಸು. ಯಾಕೆ ಅಂತ ಹೇಳಿದ್ರೆ ತಿಮ್ಮಾಪುರ ಅವರು ಸಿದ್ದರಾಮಯ್ಯನವರು ತೀರಾ ಆಪ್ತರು, ಹೌದು, ತುಂಬ ಆಪ್ತರು. ಕಳೆದ ಬಾರಿ ಅವ್ರನ್ನ ಮಂತ್ರಿ ಮಾಡ್ಕೊಂಡಿದ್ದು ಸಿದ್ದರಾಮಯ್ಯನವರೇ ಭಾಳ ಪ್ರೀತಿಯಿಂದ. ಆಮೇಲೆ ಮಾದಿಗ ಸಮುದಾಯಕ್ಕೆ 2 ಕೋಟಾಗಳನ್ನು ಕೊಟ್ಟಿದೆ, 2 ಸೀಟ್ನ ಕಾಂಪನ್ಸೇಟ್ ಮಾಡಿದ್ದಾರೆ. ಹಾಗಾಗಿ 3ನೇ ಚಾನ್ಸು ಇರಲಿಲ್ಲ ಯಾರೋ ಇವ್ರಿಗೆ. ಆಮೇಲೆ ಇವ್ರು ಇರೋ ಟೈಮಲ್ಲೇ ಹಿಂದೆನೇ ರಾಜೀನಾಮೆ ಪಡಿಬೇಕು ಅಂತ ಇವ್ರ ವಿರುದ್ಧ ಮೋದಿಗೆಲ್ಲ ಕಂಪ್ಲೇಂಟ್ ಹೋಯಿತು, ಇತ್ಯಾದಿ ಸುದ್ದಿ ನಡೀತಾ ಇತ್ತು. ಇವ್ರನ್ನ ರಾಜೀನಾಮೆ ಪಡಿಬೇಕು ಅಂತ ನಡೀತಾ ಇತ್ತು, ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಎಲ್ಲ ನಡೀತಿತ್ತು. ಇಂಥ ಹೊತ್ತಲ್ಲಿ ತಿಮ್ಮಾಪುರ ಮೊಬೈಲಲ್ಲಿ ಮಾತಾಡಿದ ಆಡಿಯೋ ಲೀಕ್ ಆಗುತ್ತೆ ಅಂತ ಹೇಳಿದ್ರೆ ಇದ್ರ ಹಿಂದೆ ನನಗಂತೂ ರಾಜಕೀಯ ಕಾಣ್ತಾ ಇದೆ. ಮೇಲ್ನೋಟಕ್ಕಿದು BJPಗೊಂದು ಆಹಾರ ಆಗಿರ್ಬೋದು, ಆದರೆ ಇದು ಕಾಂಗ್ರೆಸ್ನ ಆಂತರಿಕ ಬೇಗುದಿಯ ರಿಸಲ್ಟು ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆ ಅಂತ ಹೇಳಿದ್ರೆ ಹೆಂಗೆ ಇದು ಏನು ಬೇರೆಯವರು ಬೇರೆ ಮೊಬೈಲ್ ಇಟ್ಟು ರೆಕಾರ್ಡ್ ಮಾಡಿದ್ರಾ? ಹೆಂಗೆ ಮಾಡೋಕ್ಕೆ ಸಾಧ್ಯ? ಇವರಿಬ್ಬರು ಮಾತಾಡಿದ ಅಷ್ಟನ್ನೇ. ಹೌದು, ಸ್ವಲ್ಪ ಇದು ಏನೋ ಸೌಂಡ್ ಎಲ್ಲ ಬರ್ತಾ ಇದೆ ಅದರಲ್ಲಿ. ನಂಜನಮಠ ಅವರು ಒಪ್ಕೊಂಡಿದ್ದಾರೆ, ನಾನೇ ಮಾತಾಡಿದ್ದು ಅಂತ ಒಪ್ಕೊಂಡಿದ್ದಾರೆ ಅವರು. ಹೌದು. ಆಮೇಲೆ ಇವರು ತಿಮ್ಮಾಪುರ ಅವರು ಅಲ್ಲಗಳದಿಲ್ಲ ಅದನ್ನ ಮಾತಾಡಿದ್ದು ಅಂತ ಒಪ್ಕೊಂಡಿದ್ದಾರೆ. ಏನಾಗಿದೆ ಅಲ್ಲಿ ಇದರೊಳಗಡೆ ಮುಖ್ಯವಾಗಿ ನನಗೆ ಅನಿಸೋದೇನಂತ ಹೇಳಿದ್ರೆ, ನೇರವಾಗಿ ಹೈಕಮಾಂಡ್ ಸುರ್ಜೇವಾಲಾ ಅವ್ರನ್ನೇನಪ್ಪ ಅಂತಂದರೆ ಟಾರ್ಗೆಟ್ ಮಾಡಲಾಗಿದೆ. ಯಾಕಂದರೆ ಸುರ್ಜೇವಾಲಾ ಅವ್ರದ್ದು ಮಾತು ಏನಿದೆ ಅಂಥೇಳಿ ಅಲ್ಲಿ ಬಂದಿದೆ. DK ಶಿವಕುಮಾರ್ ಅವ್ರನ್ನ, ಸುರ್ಜೇವಾಲಾ ಅವ್ರನ್ನ ಎಲ್ಲರನ್ನೂ ಸಾರಾಸಗಟಾಗಿ ಟಾರ್ಗೆಟ್ ಮಾಡಿರೋ ಥರ. ಹೌದು, ಈಗ ಯಾವುದೂ ಈ ದೇಶದಲ್ಲಿ ಯಾವುದೂ ರಹಸ್ಯವಾಗಿ ಉಳಿದಿಲ್ಲ. ನೆನ್ನೆ ಗುಬ್ಬಿ ವಾಸು ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ಇಲ್ಲಿ ಒಂದು ಯಾವ್ದಾದ್ರು ತಲೆ ಹೊಡೆದು ಸಿಕ್ಕಾಪಟ್ಟೆ ದುಡ್ಡು ಮಾಡಿರಬೇಕು, ಇಲ್ಲ ಯಾರಿಗಾರು ಚಮಚಾಗಿರಿ ಮಾಡಬೇಕು, ಚೇಲಾಗಿರಿ ಮಾಡಬೇಕು. ಇವೆರಡೇ ತಾನೇ. ಅದು ಚೇಲಾಗಿರಿ ಅಂದರೆ ಒಂದು ಥರದ ಹಾದ್ರ ಅದು. ಕರೆಕ್ಟ್. ಯಾವುದೋ ಒಂದು ಆಸೆಗೋಸ್ಕರ, ಪವರ್ಗೋಸ್ಕರ, ಹೌದು, ಯೋಗ್ಯತೆ ಇಲ್ದವರ ಚಮಚಾಗಿರಿ ಮಾಡೋದು, ಅವರ ಸೇವೆ ಮಾಡೋದನ್ನ ಏನೋ. ಈಗ ನೋಡಿ 80% ಜನ ಏನಪ್ಪ ಅಂದ್ರೆ ಮಿನಿಸ್ಟರ್ ಆದವ್ರು ಏನಪ್ಪ ಅಂದ್ರೆ ಅವರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ಅವ್ರು ಹೇಳಿದ್ದಾರೆ. 80% ಯಾರ್ಯಾರು ಅಂತಕ್ಕಂಥ ತನಿಖೆ ಆಗ್ಬೇಕಲ್ಲ. ಹೌದು, ಅವರೇ ಹೇಳ್ಬೇಕಲ್ಲ, ಇಲ್ಲ ಅಂತಲೂ ಹೇಳ್ಬೇಕು, ಇಲ್ಲ ಸುಳ್ಳಿದೆ ಅಂತ ಹೇಳ್ಬೇಕು. ಅದು ಫೊರೆನ್ಸಿಕ್ಕಿಗೆ ಏನಪ್ಪ ಅಂದ್ರೆ ಹೋಗ್ಬೇಕು ಅದು ಆಡಿಯೋ. ಈಗ ಒಪ್ಕೊಂಡಿದ್ದಾರೆ ಸತ್ಯ ಹೌದು ಅಂತ ಅಲ್ಲ. ಹೀಗಾಗಿ ಇಲ್ಲಿ ರಾಯರೆಡ್ಡಿ ಅಂತವರು ಕೂಡ ಏನಪ್ಪ ಅಂತಾರೆ ಪೇಮೆಂಟ್ ಕೋಟಾದಲ್ಲಿ ಬಂದ್ರ ಅಂತೇಳಿ ಬರ್ತಕ್ಕಂಥ ಒಂದು ವಿಚಾರ ಬರುತ್ತೆ. ಹೌದು, ಎರಡನೇ, ಯಾಕಂದರೆ ಫಸ್ಟ್ ಆಗಿದ್ದು ಆಗಿ ಹೋಗ್ಬಿಡ್ತು, ಅದರೊಳಗಡೆ ಏನಿದೆ ಅಂತೇಳಿ. ಇನ್ನು ಅಜಯ್ ಸಿಂಗ್ ಅವ್ರ ಹೆಸರು ಬರುತ್ತೆ. ಯಾಕಂದರೆ ಈ ಅವರು BR ಪಾಟೀಲ್ ಅವರು ನಮ್ಮ ಸೀನಿಯಾರಿಟಿ ಮಾರ್ತಿ ಏನಪ್ಪ ಬೇರೆಯವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇದೆ. ಹಾಗೆ ಇಲ್ಲಿ ಅನೇಕರು ಏನಂತ ಹೇಳಿದಾರಪ್ಪ ಅಂದರೆ, ಈಗ ಪುಟ್ಟರಂಗ ಶೆಟ್ಟಿ ಅವ್ರದ್ದು ಬಂತು, ಮತ್ತು ಇನ್ನೂ ಬೇರೆ ಬೇರೆಯವ್ರದ್ದೆಲ್ಲ ಬಂದಿದೆ. ಇವರೆಲ್ಲ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತನಿಖೆ ಆಗಬೇಕಾ? ಏನಾದರೂ ಅಲ್ಲಿ ಪಕ್ಷದ ಒಳಗಡೆ ಆಗತ್ತೋ ಅಥವಾ ಹೊರಗಡೆಯಿಂದ ಏನಾದರೂ ಒಂದು ಆಗತ್ತೋ ಅಥವಾ ಏನೇನಾಗುತ್ತೆ ಅಂತೇಳಿ ಗೊತ್ತಿಲ್ಲ. ನೋಡಿ ಸರ್, ಹಣ ಕೊಟ್ಟು ಪೊಸಿಷನ್ ತಗೊಳ್ಳುವಂಥದ್ದು, ಚಮಚಾಗಿರಿ ಮಾಡಿ ಪೊಸಿಷನ್ ತಗೊಳ್ಳುವಂಥದ್ದು, ಬೇರೆ ಏನೋ ಇನ್ನೊಂದು ರೂಪದಲ್ಲಿ ಯಾರಿಗೋ ಸಹಾಯ ಮಾಡಿ ಏನೋ ಪ್ಲೀಸಿಂಗ್ ಮಾಡಿ ಪೊಸಿಷನ್ ತಗೊಳ್ಳುವಂಥದ್ದು ಈ ದೇಶದಲ್ಲಿ ನಡ್ಕೊಂಡು ಬರ್ತಾನೇ ಇದೆ. ಅರ್ಹತೆಗೆ ತಕ್ಕಂತೆ ಸ್ಥಾನಗಳು ಯಾವ ಕಾಲದಲ್ಲೂ ಯಾರಿಗೂ ಸಿಕ್ಕಿಲ್ಲ ಈ ದೇಶದಲ್ಲಿ. ಇದು ಒಪ್ಪಿತ ಸತ್ಯ, ಇದು ಎಲ್ಲರಿಗೂ ಗೊತ್ತಿರೋಂಥ ಸತ್ಯನೇ. ಆದರೆ ಈಗ ಹಿಂದೆ ತಿಮ್ಮಾಪುರ ಅವರು ಪೊಸಿಷನ್ ತಗೊಂಡಿದ್ರು, ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ ಚಮಚಾಗಿರಿ ಮಾಡಿ ತಗೊಂಡ್ರಾ ಅಥವಾ ಪೇಮೆಂಟ್ ಕೊಟ್ಟು ತಗೊಂಡ್ರಾ? 2 ಪ್ರಶ್ನೆ ಬರ್ತದೆ. ಈಗ 2ರಲ್ಲಿ 1 ಕೊಟ್ಟು ಇವ್ರು ತಗೊಂಡಿರ್ಬೇಕಾಗತ್ತೆ.
ಅಥವಾ ಈಗ ಎಲ್ಲರಿಗೂ ಗೊತ್ತಿರೋದನ್ನ ಈಗ ಈ ಆಡಿಯೋ ಬಿಡೋ ಮೂಲಕ ಯಾವ ಮೆಸೇಜ್ ಕೂಡ ಪಾಸ್ ಟ್ರೈ ಇಲ್ಲ ಈಗ ನೀವು ಹೇಳಿದ್ರು ಕರೆಕ್ಟ್ ಇದೆ. ಯಾವ ಮೆಸೇಜ್ ಪಾಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್, ಇದು ಪ್ಯೂರ್ಲಿ ಕಾಂಗ್ರೆಸ್ನ ಆಂತರಿಕ ಸಂಘರ್ಷದ ಒಂದು ಭಾಗ ಆಗಿದೆ ಇದು. ಹಾಗಾಗಿ ಡಿ ಕೆ ಶಿವಕುಮಾರ್ನ ಡ್ಯಾಮೇಜ್ ಮಾಡೋದಕ್ಕೆ ಅಥವಾ ಸುರ್ಜೇವಾಲಾ ಅವ್ರನ್ನ ಡ್ಯಾಮೇಜ್ ಮಾಡೋದಕ್ಕೆ ಅಥವಾ ಇಡೀ ಕಾಂಗ್ರೆಸ್ ಪಕ್ಷವನ್ನು ಡ್ಯಾಮೇಜ್ ಮಾಡೋದಕ್ಕೆ ಅಥವಾ ಬಿಜೆಪಿಗೆ ಆಹಾರ ಆಗೋದಕ್ಕೆ ಬೇಕು ಅಂತ ಬಿಟ್ಟಿರುವ ಇದು ಹೌದು ಆಡಿಯೋ. ಇದು ಇದರಲ್ಲಿ ಡೌಟೇ ಬೇಡ. ಈಗ ಇದರಲ್ಲಿ ಹೊಸದಾಗಿ ಏನು ಹೇಳಿಲ್ಲ ಅವರು. ಹೌದು, ಪೇಮೆಂಟ್ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಇಲ್ಲ, ಇದು ದೇಶಕ್ಕೆ ನೀವು ಹೇಳಿದಂಗೆ ದೇಶಕ್ಕೆ ಗೊತ್ತಿದೆ. ಆದರೆ ಇಲ್ಲಿ ಅದು ಇವತ್ತಿನ ಸಂದರ್ಭದಲ್ಲಿ ಯಾಕೆ ಪ್ರಸ್ತುತ ಆಗ್ತಾ ಇದೆ ಅಂತ ಹೇಳಿದ್ರೆ, ಅದೇ ಪಕ್ಷದ ಒಬ್ಬ ಜಿಲ್ಲಾಧ್ಯಕ್ಷರು, ಅದೇ ಪಕ್ಷದ ಒಬ್ಬ ಎಕ್ಸ್ ಮಿನಿಸ್ಟರು ಮಾತಾಡಿರೋದು.